ವಿಶೇಷವಾಗಿ ಸೂರ್ಯ, ಬುಧ, ಕೇತು, ಗುರು ಎಲ್ಲ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮಗೆ ಕಾರ್ಯದಲ್ಲಿ ಅಡೆತಡೆ ವಿಳಂಬ ಅಂತ ತೋರಿಸ್ತಾ ಇದೆ. ಆದರೆ ಇದು ತಾತ್ಕಾಲಿಕ ಟೆಂಪ್ರವರಿ ಮಾತ್ರ. ಹಾಗಾಗಿ ಯಾವುದೇ ರೀತಿಯಾಗಿಯೂ ಕೂಡ ನೀವು ಧೈರ್ಯಗೆಡಬಾರ್ದು. ಕಷ್ಟ ಬಂದಿದೆ ಅಂತ ಅಂಜಿ ಹೆದರಿ ಕೂತ್ಕೊಳ್ಳೋದು ಬೇಡ, ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ಳೋದು ಬೇಡ. ನಾನಿದ್ದೀನಿ, ರೆಮಿಡಿ ಕೊಡ್ತೀನಿ, ಅದನ್ನ ಪಾಲಿಸಿ, ಎಲ್ಲ ಬಂದಂಥ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ವಿಶೇಷವಾಗಿ ಇಲ್ಲಿ ವೃತ್ತಿ, ವ್ಯಾಪಾರ ಮತ್ತು ವ್ಯವಹಾರ ಅಂತ ಬಂದಾಗ ಸೂರ್ಯ ಮತ್ತು ಬುಧನ ಅನುಗ್ರಹದಿಂದ ಏನಾಗುತ್ತೆ, ಏನೇ ಕಷ್ಟ ಬರಲಿ ನಾವಿದ್ದೀವಿ ಅನ್ನೋ ಥರ ಅದನ್ನು ಹೇಳ್ತಾರೆ ನೋಡಿ, ಬಂದದ್ದೆಲ್ಲ ಬರಲಿ, ಭಗವಂತನ ದಯ ಇರಲಿ, ಗೋವಿಂದನ ದಯ ಇರಲಿ ಅಂತ ಹೇಳಿ ಮುನ್ನುಗ್ಗಿ ಜೀವನದಲ್ಲಿ ಬುಧ ಮತ್ತು ನೀವು ಸೂರ್ಯನ ಆಶೀರ್ವಾದ ಈ ವಾರ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ, ಹೆಚ್ಚಿನ ಅನುಗ್ರಹ ಪಡಿಬೇಕಾಗತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ವಾರ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕೆ ಮರಿಬೇಡಿ. ಅರ್ಘ್ಯ ಕೊಡಬೇಕು ಅಂತಂದರೆ ಈ ತಾಮ್ರದ ಲೋಟದಲ್ಲಿ ನೀರು ಹಾಕ್ಕೊಳ್ಳಿ, ಅದರೊಳಗಡೆ ಚಿಟಿಕೆ ಕುಂಕುಮ ಹಾಕ್ಕೊಳ್ಳಿ, ಅದರೊಳಗಡೆ ಕೆಂಪು ಅಕ್ಷತೆಯನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಸಣ್ಣ ಕೆಂಪು ಹಾಕ್ಕೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಅಷ್ಟರಲ್ಲಿ ನೀವು ಸ್ನಾನ ಪೂಜೆ ಮಾಡಿ ರೆಡಿ ಇರಬೇಕು. ಇನ್ನೇನು ಸೂರ್ಯ ಉದಯಿಸ್ತಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅನ್ನುವಂತಹ ಈ ಮಂತ್ರ ಹೇಳ್ತಾ 11 ಸಲ ಹೇಳೋಷ್ಟರಲ್ಲಿ ಆ ಮಂತ್ರ ಹೇಳ್ತಾ 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 ಒಳಗಡೆ ನೀರು ಸಾಮಗ್ರಿಗಳನ್ನು ನೆಲದ ಮೇಲೆ ಹಾಕಬೇಕು. ಇದು ಈ ಕ್ರಮವನ್ನು ವೃಶ್ಚಿಕ ರಾಶಿಯವರು ಮಾಡ್ಕೋಬೇಕು. ವೀಕ್ಷಕರೇ, ಈಗ ನಾನು ಹೇಳಿದ್ದೆ ಯಾವುದೇ ರಾಶಿಯ ಯಾವುದೇ ಸಂದರ್ಭದಲ್ಲೂ ನಾನೊಂದು ಪ್ರಶ್ನೆಯನ್ನು ಕೇಳಬಹುದು ಅಂತ ಹೇಳಿದ್ದೆ. ಯಾರು ಈ ಪ್ರಶ್ನೆಯನ್ನು ಕೇಳಿ ಇದಕ್ಕೆ ಸರಿಯಾದ ಉತ್ತರವನ್ನು ಮತ್ತು ಯಾರು ಮೊದಲು ಪಟ್ ಅಂತ ಉತ್ತರ ಕೊಡ್ತೀರಿ, ನೀವು ಉತ್ತರ ಕೊಟ್ಟಂಥ ಸಮಯ ಡೇಟನ್ನು ಟೈಪ್ ಮಾಡ್ತೀರಿ, ಅವರು ಫಸ್ಟ್ ವಿನ್ನರ್ನ ನಮ್ಮ ಸ್ಟುಡಿಯೋಕ್ಕೆ ಕರೆಸಿ ಒಂದು ಅದ್ಭುತವಾದಂಥ ಬೆಲೆ ಬಾಳುವ ಉಡುಗೊರೆಯನ್ನು ಕೊಡ್ತೀನಿ. ಈಗ ಕೇಳ್ತೀನಿ ನೋಡಿ ಪ್ರಶ್ನೆ. ಒಬ್ಬ ಲೇಡಿ ಆಡಿಯನ್ಸ್ ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋಗೆ ಬಂದಿದ್ದರು. ಅವರು ಏನಪ್ಪ ಹೇಳಿದರು ಅಂದರೆ, ನನಗೆ ಮುಟ್ಟಿನ ಸಮಸ್ಯೆ ಇತ್ತು, ಅದು ಶ್ರೀಚಕ್ರ ಬಂದು 2 ತಿಂಗಳಲ್ಲೇ ಅದು ವಾಸಿಯಾಯಿತು. ಹಾಗಾದರೆ ಆ ಮಹಿಳಾ ವೀಕ್ಷಕರು ಯಾವ ಊರಿನಿಂದ ಬಂದಿದ್ದರು ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋಗೆ, ಅವರ ಊರು ಯಾವುದು ಅನ್ನೋದನ್ನು ಈಗ ಪಟ್ಟಂತ ಕಮೆಂಟ್ ಮಾಡಿ ಬಹುಮಾನ ನಿಮ್ಮದಗಸ್ಕೊಳ್ಳಿ. ಒಬ್ಬ ವೀಕ್ಷಕರಿಗೆ ಮಾತ್ರ ನಮ್ಮ ಸ್ಟುಡಿಯೋಕ್ಕೆ ಕರೆದು ಕೊಡ್ತೀವಿ. ಅದನ್ನು ಟೈಪ್ ಮಾಡೋದಕ್ಕೆ ಮರಿಬೇಡಿ, ಬಹುಮಾನ ಗೆಲ್ಲಿ. ಹಾಗೆ ವೀಕ್ಷಕರೇ, ಇಲ್ಲಿ ಈ ಹಣಕಾಸು ಅಂತ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ, ಹಣಕಾಸು ಚೆನ್ನಾಗಿ ಬರುತ್ತೆ. ಆದರೆ ಒಂದು ನಿಮ್ಮನ್ನು ಡಿಸಪಾಯಿಂಟ್ ಮಾಡುವಂತಹ ಅಂಶ ಏನು ಅಂತಂದರೆ ಸಾಲ. ಏನೋ ಒಂದು 10,000 ಇನ್ಕಮ್ ಬಂತು ಅಂದರೆ 20,000ಕ್ಕೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ಹೆಂಡತಿ ಬಂದು ಹೇಳ್ಬೋದು ಅಥವಾ ಗಂಡ ಬಂದು ಹೇಳ್ಬೋದು, ಈ ಖರ್ಚು ಬಂದಿದೆ, ಈಗ ನಾವು ತಕ್ಷಣ ಇದನ್ನು ಪೂರೈಸಲೇಬೇಕು, ಬೇರೆ ದಾರಿ ಇಲ್ಲ, ದೇರ್ ಈಸ್ ನೋ ಅದರ್ ವೇ, ವಿ ಹ್ಯಾವ್ ಟು ಗೋ ಫಾರ್ ಲೋನ್. ಮಕ್ಕಳಿಗೆ ಸಂಬಂಧಪಟ್ಟದ್ದು, ಮನೆ ರಿನೋವೇಷನ್ ಇರ್ಬೋದು, ಅಥವಾ ಏನೋ ಖರೀದಿ ಇರ್ಬೋದು, ಅಥವಾ ಏನೋ ಮಂಗಳ ಕಾರ್ಯಗಳಿಗಿರ್ಬೋದು, ಏನೋ ಇರ್ಬೋದು. ಸಾಲ ಅನ್ನೋದು ಒಂದು ಡಿಸಪಾಯಿಂಟ್ ಮಾಡುತ್ತೆ ಈ ತಿಂಗಳು. ಬಿಟ್ಟರೆ ಹಣಕಾಸಿನ ಹರಿವು ಎಲ್ಲ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಯಾರೋ ಒಬ್ಬರು ಬಂದು ಸಾಲವನ್ನು ಕೇಳ್ತಾರೆ. ಬಟ್ ಈ 27-28ನೇ ತಾರೀಕಿಗೆ ನಿಮ್ಗೆ ಟೆಸ್ಟ್ ಮಾಡ್ತಾರೆ. ವೃಶ್ಚಿಕ ರಾಶಿಯವರು ಬರೆದಿಟ್ಕೊಳ್ಳಿ, ಅವರಿಗೆ ಸಾಲ ಕೊಟ್ಟರೆ ಆ ದುಡ್ಡು ಹೋದಂಗೆ ವಾಪಸ್ ಬರೋದಿಲ್ಲ. ಯಾಕೆಂದರೆ ಗ್ರಹಣ ಇದೆ. 27ನೇ ತಾರೀಕು 28ನೇ ತಾರೀಕು ಗ್ರಹಣದ ಎಫೆಕ್ಟ್ ಇರುತ್ತೆ. 28ನೇ ತಾರೀಕಿಗೆ ಗ್ರಹಣ ಇದೆ, ಮರಿಬೇಡಿ. ಆರೋಗ್ಯ ಅಂತ ಬಂದಾಗ ಈ ವಾರ ಬುಧ ಹಾಗೆ ಸೂರ್ಯ ಕೇತುವಿನ ಒಂದು ವಿಶೇಷ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ. ಒಂಚೂರು ಯಾಕಪ್ಪ ಇಷ್ಟು ಕೆಲಸದ ಒತ್ತಡ ಇದೆ ಅನ್ನೋಷ್ಟರ ಮಟ್ಟಿಗೆ ಕೆಲಸಗಳಿರುತ್ತೆ. ಗೃಹ ಕಾರ್ಯಗಳ ಕೃತ್ಯಗಳಿರ್ಬೋದು, ಆಫೀಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ತುಂಬ ರೆಸ್ಟ್ಲೆಸ್ನೆಸ್ ವರ್ಕ್ ಇರುತ್ತೆ. ಅದರ ಬಗ್ಗೆ ದೇಹಕ್ಕೆ ವಿಶ್ರಾಂತಿ ಕೊಡೋದಕ್ಕೆ ಮರಿಬೇಡಿ. ಆಧ್ಯಾತ್ಮ, ಯೋಗ, ಧ್ಯಾನ, ಪ್ರಾಣಾಯಾಮದ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳಿಗೆ ಇಲ್ಲಿ ಗುರು ಎಕ್ಸಾಲ್ಟ್ ಆಗಿರೋದ್ರಿಂದ ಸ್ವಲ್ಪ ಡಿವಿಯೇಷನ್ ಇರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ, ಓದಿದ್ದು ತಲೆಗೆ ಹೋಗ್ತಾ ಇಲ್ಲ, ಓದೋದು ಬೇಡ ಅನ್ನುವಷ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ವೃಶ್ಚಿಕ ರಾಶಿಯ ಮಕ್ಕಳಿದ್ದರೆ ಅವರು ಪೋಷಕರು, ಪಾಲಕರು, ಪೇರೆಂಟ್ಸ್ ಅವ್ರನ್ನ ಮನದುಂಬಿಸಿ, ಹುರಿದುಂಬಿಸಿ ಒಂದು ಸ್ವಲ್ಪ ಅವ್ರನ್ನ ಓದೋದಕ್ಕೆ ರೆಡಿ ಮಾಡಬೇಕಾಗತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಲಕ್ಕಿ ನಂಬರ್ 9, 18, 27 ಇರುತ್ತೆ. ಮಂಗಳವಾರ ನಿಮಗೆ ಶುಭ ಇರುತ್ತೆ. ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಇಲ್ಲಿ ನಾನು 2 ರೆಮಿಡಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ವೃಶ್ಚಿಕ ರಾಶಿಯವರಿಗೆ. ವಿಶೇಷವಾಗಿ ಈ ತಿಂಗಳು ಪೂರ್ತಿಯಾಗಿ ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದರೆ ಹೆಸರಲ್ಲೇ ಇದೆ ನೋಡಿ, ಶ್ರವಣ ಅಂದರೆ ಕೇಳುವುದು. ಸಾಕ್ಷಾತ್ ಪರಮೇಶ್ವರ ಈ ತಿಂಗಳು ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ವಿಶೇಷವಾಗಿ ಕೂತಿರುವಂಥದ್ದು. ಸಾಕ್ಷಾತ್ ಪರಮೇಶ್ವರನೇ ಕೂತಿರ್ತಾರಂತೆ. ಹಾಗಾಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಕು, ಕಣ್ಣೀರನ್ನು ಹೇಳಬೇಕು ಈಶ್ವರನ ಮುಂದೆ. ವೀಕ್ಷಕರೇ, ನಿಮಗೋಸ್ಕರ ಒಂದು
ಅದ್ಭುತವಾದಂಥ ವೇದಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಕಷ್ಟಗಳು, ಕಣ್ಣೀರು, ಕಾರ್ಪಣ್ಯ ಏನೇನಿದೆ ಎಲ್ಲ ಟೈಪ್ ಮಾಡಿ. ನಿಮ್ಮ ಮನಸ್ಸಿನ ನೋವನ್ನು ಹೊರಗಡೆ ಹಾಕಿ ವಾಟ್ಸಪ್ ನಂಬರಲ್ಲಿ ಟೈಪ್ ಮಾಡಿ. ಗುರುಗಳೇ, ನನ್ನ ಸಾಲ ತೀರ್ತಾ ಇಲ್ಲ, ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಏನಿದ್ರೂ ಟೈಪ್ ಮಾಡಿ. ಅದರ ಜೊತೆಗೆ ಇನ್ನೊಂದು ಸಪ್ರೇಟ್ ಸೆಕ್ಷನ್ ಮಾಡಿ ಅದ್ರ ಕೆಳಗಡೆ ಈ ಕೆಲಸಗಳಾಗಬೇಕು ಅಂತ ಟೈಪ್ ಮಾಡಿ ಬರೆದು ಕಳಿಸಿ. ಅದನ್ನೆಲ್ಲವನ್ನು ನಾವು ಫಿಲ್ಟರ್ ಮಾಡಿ ಯಾವ ಕೆಲಸ ಆಗಬೇಕು ಅನ್ನೋದನ್ನು ತಗೊಂಡು ಅದನ್ನು ಶ್ರೀಚಕ್ರ ಯಂತ್ರಕ್ಕೆ ಎನರ್ಜೈಸ್ ಮಾಡಿಸಿ 30 ರಿಂದ 40 ದಿವಸ ಆದಮೇಲೆ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಕಳಿಸ್ತೀವಿ. ಶ್ರಾವಣ ಮಾಸದಲ್ಲಿ ಸಿದ್ಧಿಯಾಗುವಂಥ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬಂದರೆ ವೀಕ್ಷಕರೇ, ನಿಮ್ಮ ಎಲ್ಲ ವಿಶ್ ಫುಲ್ಫಿಲ್ ಆಗುತ್ತೆ. ಯಾಕೆಂದರೆ ಶ್ರಾವಣ ಮಾಸದಲ್ಲಿ ನಾವೇನು ವಿಶ್ ಮಾಡ್ಕೋತೀವಿ ಎಲ್ಲ ಫುಲ್ಫಿಲ್ ಆಗುತ್ತೆ. ಅದು ನಾವು ಶ್ರೀಚಕ್ರ ಯಂತ್ರಕ್ಕೆ ಎನರ್ಜೈಸ್ ಮಾಡಿರ್ತೀವಲ್ಲ, ಶ್ರೀಚಕ್ರ ಯಂತ್ರ ಎನರ್ಜೈಸ್ ಆಗಿ ಮನೆಗೆ ಬಂದಾಗ ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ಸಂತಾನ ಪ್ರಾಪ್ತಿ ಆಗುತ್ತೆ, ಮಕ್ಕಳು ಮಾತುಗಳನ್ನು ಕೇಳ್ತಾರೆ, ಮದುವೆ ಸೆಟ್ ಆಗುತ್ತೆ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತೀರಾ, ಕಾರ್ ಕೊಂಡ್ಕೊಳ್ತೀರಾ, ಅಷ್ಟೈಶ್ವರ್ಯ, ಕೋರ್ಟು ಕಚೇರಿ ಕೇಸಿಂದ ಹೊರಗಡೆ ಬರ್ತೀರಾ, ಎಲ್ಲ ಕೆಲಸಗಳಾಗುತ್ತೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಪಟ್ಟಂತ ಬುಕ್ ಮಾಡ್ಕೊಳ್ಳಿ ಶ್ರೀಚಕ್ರ ಯಂತ್ರವನ್ನು. ವೀಕ್ಷಕರೇ, ಹಾಗೆ ವೃಶ್ಚಿಕ ರಾಶಿಯವರಿಗೆ 2 ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಬರುವಂತಹ ವಾರ ಪೂರ್ತಿ ಬೆಳಗ್ಗೆ ನೀವು ಸ್ನಾನ ಪೂಜೆ ಮಾಡಿದ ಮೇಲೆ ಗಣೇಶನ ಒಂದು ಏನು ಫೋಟೋ ಅಥವಾ ವಿಗ್ರಹ ಇರುತ್ತೆ ನಿಮ್ಮ ದೇವರ ಮನೆಯಲ್ಲಿ, ಅದರ ಎದುರುಗಡೆ ಕೂತ್ಕೊಂಡು 11 ಸಲ ಮಾತ್ರ ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಈ ಮಂತ್ರ ಹೇಳಿಬಿಟ್ಟು ನಿಮ್ಮ ದಿನವನ್ನು ಶುರು ಮಾಡಿ. ಬಂದಂತಹ ವಿಘ್ನಗಳು, ಬಂದು ನಿಲ್ಲುವಂತಹ ವಿಘ್ನಗಳು ಎಲ್ಲವೂ ಕೂಡ ಗಣೇಶ ಸಂಕಷ್ಟಹರ, ವಿಘ್ನ ವಿನಾಶಕ, ವಿಘ್ನ ನಿವಾರಕ ಎಲ್ಲವನ್ನ ದೂರ ಮಾಡ್ತಾನೆ. ಅದೇ ರೀತಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಬೆಳಗ್ಗೆ ಸಂಜೆ ಒಂದು ಸ್ತೋತ್ರವನ್ನು ಕೇಳೋದಕ್ಕೆ ನಿಮಗೆ ರೆಕಮೆಂಡ್ ಮಾಡ್ತೀನಿ, ಒಂದು ಮಾರ್ಗದರ್ಶನ ನೀಡ್ತೀನಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ, ಕನಕದಾರ ಸ್ತೋತ್ರ, ಅದೇ ರೀತಿ ಪವಮಾನ ಜಗದ ಪ್ರಾಣ 4 ಸ್ತೋತ್ರ ಇದೆ. 2 ಬೆಳಗ್ಗೆ 2 ಸಂಜೆ ತಪ್ಪದೇ ಕೇಳಿ ನೋಡಿ, ಮನಸ್ಸಿಗೆ ಎಷ್ಟು ನೆಮ್ಮದಿ. ಗುರುಗಳೇ, ಆ ಸ್ತೋತ್ರ ಕೇಳಿದ ಮಾತ್ರಕ್ಕೆ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಬಂತಲ್ಲ, ಆ ಸ್ತೋತ್ರ ಕೇಳಿದ ಮಾತ್ರಕ್ಕೆ ನನ್ನ ಎಲ್ಲ ಕೆಲಸಗಳು ಆಗ್ತಾ ಇದೆಯಲ್ಲ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.